ಪದೇ ಪದೇ ಇಂಥವನಿದ್ದಾನೆ, ಕಷ್ಟ ಅಂದ್ರೆ ಕಷ್ಟ ಇದೆ, ಮನೆ ಬಡತನ ಅಂದ್ರೆ ಬಡತನ ಇದೆ, ಅವ್ರಿಗೆ ಹೊರಗೆ ಬರಕ್ ಆಗ್ತಾ ಇಲ್ಲ, ಅವ್ರಿಗೆ ಸತ್ಯ ಗೊತ್ತಿದೆ, ಯೇಸು ಸ್ವಾಮಿ ಎಂಬ ದೊಡ್ಡ ಸತ್ಯ ದೇವರಿದ್ದಾನೆ, ಯೇಸು ಕ್ರಿಸ್ತನು ಮಾರ್ಗವುಳ್ಳ ದೇವರಿದ್ದಾನಂತ ಆಲ್ರೆಡಿ ಗೊತ್ತಿದ್ದರೂ ಸಹ ಮತ್ತೆ ಅವರು ದೇವರ ಹತ್ರ ಬರಲ್ಲ ನೋಡ್ರಿ, ಅವರೇ ಮೂಢರು. ಪಾಪ ಮಾಡೋದ್ರಿಂದ ನುಕ್ಸಾನ್ ಆಗ್ತಾ ಇದೆ, ಚರ್ಚ್ ಬಿಡೋದ್ರಿಂದ ಹಾಳಾಗ್ತಾ ಇದ್ದೀವಿ, ದೇವರ ವಿರುದ್ಧ ಆಗಿ ನಿಂತಿರೋದ್ರಿಂದ ಎಲ್ಲಾನೇ ಸರ್ವಸ್ವ ನಮ್ದು ಹಾಳಾಗ್ತಾ ಇದೆ ಅಂತ ಗೊತ್ತಾದ್ರೂ ಬಿ ಆ ಮೂಢನು ಚರ್ಚಿಗೆ ಬರಲ್ಲ, ಮನೇಲೆ ಕುಂತಿ ದಿನ ಭರ್ತಿ ಮಾಡ್ತಾ ಇರ್ತಾನೆ, ಮನೇಲಿ ಕುಂತಲ್ಲೇ ದಿನ ವೆಸ್ಟ್ ಮಾಡ್ತಾನೆ, ಟಿವಿ ಮೊಬೈಲ್ ಒಡ್ಯಾಡೋದ್ರಲ್ಲೇ ವೆಸ್ಟ್ ಮಾಡ್ತಾನೆ. ಆದ್ರೆ ಅವನು ಏನಾದ್ರೂ ಚರ್ಚಿಗೆ ಬರೋದ್ರಿಂದ ಅವನ ಲೈಫ್ ನ ಚೇಂಜ್ ಮಾಡ್ಬೋದು ದೇವ್ರು. ಆದ್ರೆ ಆ ಮೂಢನು ಚರ್ಚಿಗೆ ಬರಕ್ ಆಗಲ್ಲ. ಕಾರಣ ಅವನ ಥಾಟ್ಸ್, ಕಾರಣ ಅವನ ಸ್ವಭಾವಗಳನ್ನೆಲ್ಲ ಮತ್ತೆ ಗಲೀಜ್ ಮಾಡ್ಕೊಂಡಿರ್ತಾನೆ. ನೋಡಿ ಬೈಬಲ್ ಅಲ್ಲಿ ಬರೆದಿದೆ, ನ್ಯಾಯಿ ನೋಡಿ ನಾಯಿನ ಯಾವಾಗ ಅದು ಏನು ತಿಂತದೋ ನಾಯಿ, ಮತ್ತೆ ಅದು ಹೋಗಿ ಕಾರ್ಕೊಳ್ತದೆ, ಆ ಕಾರಿದ ಮೇಲೆ ರಿಟರ್ನ್ ಮತ್ತೆ ಸ್ವಲ್ಪ ಟೈಮ್ ಆದ ನಂತರ, ಮತ್ತೆ ಸ್ವಲ್ಪ ಟೈಮ್ ಆದ ನಂತರ ಹೋಗಿ ಅದನ್ನೇ ತಿಂತದ ನಾಯಿ. ಹಲ್ಲೆಲೂಯಾ. ಹೆಂಗೆ ಬಾಸ್ತು ಇದು? ನಾಯಿ ಸ್ವಭಾವದ ಅದು ಗಟ್ಟಿಸ್ವರಗಳಿದೆ. ಹಲ್ಲೆಲೂಯಾ. ಪಾಪ ಮಾಡೋರ ಬಗ್ಗೆ ಮಾತಾಡ್ತಾ ಇದ್ದಿದ್ರಿ. ಇವತ್ತಿನ ಮಾತುಗಳು ಕೆಲವರಿಗೆ ಹತ್ತಬಹುದು, ಆದ್ರೆ ನಾನು ಹೇಳುವಾಗ ಮನುಷ್ಯರಿಗೆ ಆಡ್ತಾ ಇಲ್ಲ, ಮನುಷ್ಯರ ಒಳಗಡೆ ಸಿಕ್ಕಿ ಬಿದ್ದಂತ ಕೆಟ್ಟ ಗುಣಗಳ ಬಗ್ಗೆ ಮಾತನಾಡ್ತಾ ಇದ್ದಿದ್ದೀನಿ. ನಾನಿದು ಆಡ್ಲಿಲ್ಲ ಜನ ಚೇಂಜ್ ಆಗಲ್ಲ, ನಾನಿದು ಆಡ್ಲಿಲ್ಲ ದೇವರ ರಾಜ್ಯಕ್ಕೆ ಯಾರು ಬರಲ್ಲ, ನಾನು ಈ ವಾಕ್ಯ ಹೇಳಲಿಲ್ಲ ದೇವರ ಪ್ರೆಸೆನ್ಸ್ ಅಲ್ಲಿ ಯಾರು ಕೂಡಲ್ಲ. ಇಲ್ಲ, ನಾನು ಇದು ಮುಚ್ಚಿಟ್ಕೊಂಡ್ರೆ ಬಹಳ ಜನ ನಾಶ ಆಗ್ತಾರೆ, ನಂಗೆ ನಾಶ ಆಗೋದು ಇಷ್ಟ ಇಲ್ಲ. ಹಲ್ಲೆಲೂಯಾ. ಇನ್ನ ಹೋಗಿ ತಾನು ತಿಂದಿದನ್ನ ಹೋಗಿ ಮತ್ತೆ ಎಲ್ಲೋ ಒಂದ್ಸರಿ ಕಕ್ಕುತ್ತದೆ, ಮತ್ತೆ ಸುತ್ತಾಡ ಬಂದು ರಿಟರ್ನ್ ಅದನ್ನೇ ತಿಂತದ ನಾಯಿ. ನಾಯಿ ಸ್ವಭಾವದ